ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಸರ್ಕಾರಿ ಉದ್ಯೋಗ, ಅದು ಇಂಡಿಯಾ ಪೋಸ್ಟ್ ನೇಮಕಾತಿ 2026 ಸ್ಟಾಫ್ ಕಾರ್ ಡ್ರೈವರ್ ನೇಮಕಾತಿ ನಡೀತಾ ಇದೆ. 10ನೇ ತರಗತಿ ಪಾಸಾದರೆ ಸಾಕು, ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ಸರಿ, ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಾರತೀಯ ಅಂಚೆ ಇಲಾಖೆ ಇಂಡಿಯಾ ಪೋಸ್ಟ್ ವತಿಯಿಂದ ಪ್ರಕಟವಾಗಿರುವ ಸ್ಟಾಫ್ ಕಾರ್ ಡ್ರೈವರು ಆರ್ಡಿನರಿ ಗ್ರೇಡ್ ಹುದ್ದೆಗಳ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದು, ಈ ನೇಮಕಾತಿ ಬೆಂಗಳೂರು ಮೇಲ್ ಮೋಟಾರ್ ಸರ್ವಿಸ್ ಕಚೇರಿಯಲ್ಲಿ ನಡೆಯುತ್ತಿದ್ದು, ಒಟ್ಟು 11 ಹುದ್ದೆಗಳು ಭರ್ತಿ ಮಾಡಲಾಗುತ್ತಿದೆ. ಹಾಗಾದರೆ ಹುದ್ದೆಗಳ ವಿವರ, ವಿದ್ಯಾರ್ಹತೆ, ವಯೋಮಿತಿ, ವೇತನ, ಅರ್ಜಿ ಸಲ್ಲಿಸುವ ವಿಧಾನ ಹಾಗೂ ಕೊನೆಯ ದಿನಾಂಕ ಸೇರಿದಂತೆ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಸಂಸ್ಥೆ ಭಾರತೀಯ ಅಂಚೆ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಇಂಡಿಯಾ, ಕಚೇರಿ ಆಫೀಸ್ ಆಫ್ ದಿ ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು. ಹುದ್ದೆಯ ಹೆಸರು ಸ್ಟಾಫ್ ಕಾರ್ ಡ್ರೈವರು ಅಂದರೆ ಆರ್ಡಿನರಿ ಗ್ರೇಡ್. ಇದು ಒಟ್ಟು ಹುದ್ದೆಗಳು 11 ಹುದ್ದೆಗಳು ಖಾಲಿ ಇದ್ದು, ಹುದ್ದೆಗಳ ಹಂಚಿಕೆ MMS ಬೆಂಗಳೂರು 10 ಹುದ್ದೆಗಳು ಮತ್ತು MMS ಸಬ್ ಡಿಪೋಟ್ ಮೈಸೂರು 1 ಹುದ್ದೆಗಳು ಖಾಲಿ ಇದ್ದು, ವೇತನ ನಿಮಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪೇ ಲೆವೆಲ್ 2 ಪ್ರಕಾರ 19,900ರಿಂದ 63,200ರವರೆಗೆ ಮೂಲ ವೇತನ ದೊರೆಯುತ್ತದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ನಿಯಮಾನುಸಾರ DA, HRA ಹಾಗೂ ಇತರೆ ಭತ್ಯೆಗಳು ಕೂಡ ದೊರೆಯುತ್ತವೆ. ಇಲ್ಲಿ ವಿದ್ಯಾರ್ಥಿ ಕೇಳಿದ್ದಾರೆ, ಅಭ್ಯರ್ಥಿಗಳು ಕೆಳಗಿನ ಅರ್ಹತೆಯನ್ನು ಹೊಂದಿರಬೇಕು. ಅಂದರೆ ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿಯಿಂದ 10ನೇ ತರಗತಿ ಉತ್ತೀರ್ಣ ಆಗಿರಬೇಕು ಮತ್ತು ಲೈಟ್ ಮೋಟಾರ್ ವೆಹಿಕಲ್ಲು ಹಾಗೂ ಹೆವಿ ಮೋಟಾರ್ ವೆಹಿಕಲ್ಲು ಚಾಲನಾ ಪರವಾನಗಿ ಹೊಂದಿರಬೇಕು. ಕನಿಷ್ಠ 3 ವರ್ಷದ LMV ಹಾಗೂ HMV ವಾಹನ ಚಾಲನಾ ಅನುಭವ ಇರಬೇಕು. ವಾಹನದ ಸಣ್ಣ ಪುಟ್ಟ ದೋಷಗಳನ್ನು ಸರಿಪಡಿಸುವ ಮೋಟಾರ್ ಮೆಕ್ಯಾನಿಸಮ್ ಕುರಿತು ಜ್ಞಾನವನ್ನು ಹೊಂದಿರಬೇಕು. ವಯೋಮಿತಿ ಕೇಳಿದ್ದಾರೆ, ಅರ್ಜಿಯ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸು 56 ವರ್ಷ ಮೀರಿರಬಾರ್ದು. ಅಂದರೆ 56 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸ್ಬೋದು. ಉದ್ಯೋಗ ಸ್ಥಳ ಬೆಂಗಳೂರು ಮತ್ತು ಮೈಸೂರು. ಆಯ್ಕೆ ಪ್ರಕ್ರಿಯೆ ಇದೆಲ್ಲ, ಮೊದಲು ಡ್ರೈವಿಂಗ್ ಟೆಸ್ಟು ಮತ್ತು ಟ್ರೇಡ್ ಟೆಸ್ಟು ಮತ್ತು ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತದೆ. ಅರ್ಜಿ ವಿಧಾನ, ಈ ನೇಮಕಾತಿಗೆ ಆಫ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಂತೆ. ಅಧಿಕೃತ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಸಂಬಂಧಿತ ಅಧಿಕಾರಿಗಳ ಮೂಲಕ ಸೂಚಿಸಿರುವ ವಿಳಾಸಕ್ಕೆ ಕಳುಹಿಸಬೇಕು. ಅಗತ್ಯ ದಾಖಲೆ ಏನೆಲ್ಲ ಬೇಕಂತ ಕೇಳಿದ್ದಾರೆ ನೋಡಿ. 10ನೇ ತರಗತಿ ಅಂಕಪಟ್ಟಿ, LMV ಮತ್ತು HMV ಡ್ರೈವಿಂಗ್ ಲೈಸೆನ್ಸು, 3 ವರ್ಷದ ಚಾಲನಾ ಅನುಭವ ಪ್ರಮಾಣ ಪತ್ರ, ಗುರುತಿನ ಚೀಟಿ, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಸೇವಾ ದಾಖಲೆಗಳು ಮತ್ತು ಇತರ ಅಗತ್ಯ ಪ್ರಮಾಣ ಪತ್ರಗಳು ಇದ್ದರೆ ಅದನ್ನು ಕೂಡ ಮಾಡಿ. ಸರಿ, ಅರ್ಜಿ ಕಳಿಸಬೇಕಾದಂಥ ವಿಳಾಸ ನೋಟ್ ಮಾಡ್ಕೊಳ್ಳಿ. ದಿ ಮ್ಯಾನೇಜರು ಮೇಲ್ ಮೋಟಾರ್ ಸರ್ವಿಸ್ ಬೆಂಗಳೂರು 560001. ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಎಂಪ್ಲಾಯ್ಮೆಂಟ್ ನ್ಯೂಸ್ನಲ್ಲಿ ಪ್ರಕಟವಾದ ದಿನಾಂಕದಿಂದ 60 ದಿನಗಳೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತೆ. ಪ್ರಮುಖ ಮಾಹಿತಿ ನೋಟ್ ಮಾಡ್ಕೊಳ್ಳಿ. ಈ ನೇಮಕಾತಿ ಸೇವೆಯಲ್ಲಿರುವ ಅರ್ಹ ಕೇಂದ್ರ ಸರ್ಕಾರಿ ನೌಕರರು, ಅಂಚೆ ಇಲಾಖೆಯ ಸಿಬ್ಬಂದಿ ಹಾಗೂ ಅರ್ಹ ಸಶಸ್ತ್ರ ಪಡೆ ಸಿಬ್ಬಂದಿಗೆ ಎಂಪ್ಲಾಯ್ಮೆಂಟ್ ಅಥವಾ ಡೆಪ್ಯುಟೇಷನ್ ಅಥವಾ ಅಬ್ಸರ್ವೇಷನ್ ಮೀಸಲಾಗಿದ್ದು, ಸಾಮಾನ್ಯ ಸಾರ್ವಜನಿಕ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಅಂದರೆ ಸಾಮಾನ್ಯ ಸಾರ್ವಜನಿಕ ಅಭ್ಯರ್ಥಿಗಳು ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂತ ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಪ್ರಕಟವಾಗಿರುವ 11 ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಗಳ ನೇಮಕಾತಿಗೆ ಸಂಪೂರ್ಣ ಮಾಹಿತಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಮತ್ತು ಇಂತಹ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.